ತಾಯಿ ಕೊಡ್ತಾಳೆ ತುತ್ತು, ತಾಯಿ ಕೊಡ್ತಾಳೆ ತುತ್ತು, ಹುಡುಗಿ ಕೊಡ್ತಾಳೆ ಮುತ್ತು, ಹುಡುಗಿ ಕೊಡ್ತಾಳೆ ಮುತ್ತು. ನಮ್ಮ ರಾಜ ಕೊಟ್ಟ ನಿಯತ್ತು, ಅದೇ ನಮ್ಮೆಲ್ಲರ ಸ್ವತ್ತು. ಅವ್ವ ನೀ ಕೊಡ್ತಿ ಮುದ್ದೆ, ಅವ್ವ ನೀ ಕೊಡ್ತಿ ಮುದ್ದೆ ಅಣ್ಣ ವಾಪಸ್ ತಗೋಣ. ಅವ್ವ ನೀ ಕೊಡ್ತಿ ಮುದ್ದೆ, ಗಜ ನೀವು ಹೋರಿ ಹಬ್ಬದ ಹುಡ್ರ ಮನ್ಸು ಕದ್ದೆ. ಕೇಕ್ ಹೊಡಿರ್ಲ. ಮುಂಬೈನ ಅವ ಇಟ್ಟನ್ ಸಲ್ಮಾನ್ ಖಾನ್, ಹೋರಿ ಹಬ್ಬದ ಅವ ಇಟ್ಟನ್ ನಮ್ ಗಾಮೋ ಡಾನ್. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನೆಗೆಟಿವ್ ಪಾರ್ಟಿಗೆ ಬರ್ತೀನಿ. ಓಕೆನಾ? ಹೋರಿನೆಲ್ಲಾದ್ರೂ ಹಿಡಿದಿದ್ದಾರ? ಒಂದು ಅಕ್ಷ ಅಲ್ಲೋಣ, ನಾನು ಇದುವರೆಗೂ ಹೇಳ್ತೀನಿ, ಇವನು ಹುಟ್ಟಿದಾಗಿಂದ ಇವಾಗಿನವರೆಗೂ ಒಂದು ಅಕ್ಷಲು ಹಿಡಿದಿಲ್ಲ. ಕೊಬ್ಬರಿನೂ ಅಣ್ಣ ಈ ಪಾರ್ಟಿ ಇದೆಯಲ್ಲ ಅಣ್ಣ, ದುಬ್ಬದಿಂದ ಹಿಂದೆ ಮುಟ್ಟಿಲ್ಲ, ಮುಟ್ಟೇ ಇಲ್ಲ. ಓಪನ್ ಆಗಿ ಹೇಳ್ತಿದ್ದೆ ನಾನು. ಈಗ ನಾಳೆ ನಾನೇ ಬೈಯೋದಿದ್ರೆ ನನಗೆ ಬೈದ್ಬಿಡಿ, ಓಕೆನಾ? ಬೇರೆಯವ್ರಿಗೆ ನನಗೆ ಬೈದ್ಬಿಡಿ. ನಾಳೆ ನಾನು ಹಿಡಿತೀನಿ ನಿಮ್ಮ ಹೋರಿನ ಬಿಟ್ರೆ ಅಂತ ಅಂದರೆ ನೀನು ಏನಾರ ಮಾಡ್ಕೊ, ನಾನು ನಾನು ಬಿಡಲೆ ನೋಡೋಣ, ನಾನು ಹಿಡಿತೀನಿ ಅಂತ ನಾನು ನಿಂತೆ ಅಂತ ತಿಳ್ಕೊಳ್ಳಿ. ನನಗೇನು, ಯಾಕೆಂದರೆ ಬೇರೆಯವ್ರಿಗೆ ಬೈದ್ರೆ ಅವ್ರಿಗೇನೋ ಹರ್ಟ್ ಆಗ್ಬೋದು, ಏನೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ಆ ಉದ್ದೇಶಕ್ಕೆ ನನಗೆ ಏನಾದರೂ ಅನ್ನಂಗಿದ್ರೆ ನಾನೇ ಕೇಳ್ತಿರೋದು. ನಾನು ಹಿಡಿತೀನಿ, ನೀವು ಹೋರಿ ಬಿಡ್ತೀಯಾ ಅಂತ ಅಂದರೆ ನನಗೇನು ಹೇಳಕ್ಕೆ ಇಷ್ಟಪಡ್ತಾರೆ? ಹಿಡೀರಣ, ನಾವು ನಮ್ಮ ಹಣ ಅಂತಾನೆ ಹೇಳ್ಬೇಡಿ, ಹೇಳಿ ನೋಡೋಣ. ಅಣ್ಣ ನಾವು ಯಾರೇ ಆಗ್ಲಿ ಅಣ್ಣ, ನಾವು ನಿಮಗೆ ಆ ಥರ ಏನಿಲ್ಲ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ಬೇಕು. ಫಸ್ಟ್ ಆಫ್ ಆಲ್ ನಾವು ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೋಬೇಕು. ನೀವು ಈ ಥರ ಹೇಳ್ತಿದ್ದೀರಾ, ನಾನು ನಿಮಗೆ ಮತ್ತೆ ಬರ್ತೀನಿ. ಇಲ್ಲಿ ಹಿಂದ್ಗಡೆಯಿಂದ ಹೋಗ್ತಾ ಹೋಗ್ತೀನಿ. ಇಟ್ಗಳ್ಳಿ ಹಬ್ಬಕ್ಕೆ ಹಾಕೊಂಡು ಹೋಗಿದ್ದಿದ್ದು ನಾನು. ಒಂದು ದಿನಕ್ಕೆ 2 ಹಬ್ಬ ಮಾಡ್ತೀವಿ. ಇಟ್ಗಳ್ಳಿ ಹಬ್ಬಕ್ಕೆ ಹಾಕೊಂಡು ಹೋಗಿದ್ವಿ. ಅಲ್ಲಿ ಒಬ್ಬ ಹೆಸರು ಅಂತ ಪೈಲವಾನರು ಇದ್ದಾರೆ. ಅವರು ನಿಮ್ಮ ಹೋರಿ ಹಿಡಿತೀನಿ ಹಂಗೆಲ್ಲ ಹೇಳಿದರು. ಸರಿ ಅಣ್ಣ ಆತಣ ಹಿಡಿಯೋಣ ಅಂತ ನಾವು ಅಂದ್ವಿ. ಆಮೇಲೆ ನೆಕ್ಸ್ಟು ಏನೋ ಕೆಂಗಟ್ಟೆ ಹಬ್ಬ ಮುಗಿಸಿ ಮೆರವಣಿಗೆ ಹಿಡ್ಕೊಂಡಿದ್ವಿ. ಅವಾಗ ಅವರೇ ಬಂದು ಹೇಳಿದ್ರಣ್ಣ, ಅಣ್ಣ ನಿಮ್ಮ ಹೋರಿ ನಾವೇನು ಅನ್ಕೊಂಡಿದ್ವಿ, ಸಾರಿ ಅಣ್ಣ ತಪ್ಪಾಯ್ತಣ್ಣ, ಸೂಪರಾಗಿ ಬರುತ್ತಣ್ಣ ಹೋರಿ, ಸೂಪರಾಗಿ ಬರುತ್ತೆ, ಎಲ್ಲಿಂದ ತಂದ್ರಣ್ಣ ಹೋರಿನ, ಹಿಂಗೆ ಹೇಳಿದ್ದಣ್ಣ. ನಾನು ಸುಳ್ಳೆಲ್ಲ ಹೇಳ್ತಿಲ್ಲ, ನಿಜ ಮಾತು. ನೆಗೆಟಿವ್ ಕಮೆಂಟ್ ಏನು ಕೇಳಿರ್ಬೋದು ಬ್ರದರ್ ಇದುವರೆಗೂ? ಯಾವುದೋ ಒಂದು ಇಂಪ್ಯಾಕ್ಟ್ ಆಯಿತು ನನಗೆ ಅಂತ ನನಗೆ ಆ ಥರ ಯಾರು ಇಂಪ್ಯಾಕ್ಟ್ ಆಗಂಗೆ ಯಾರು ಹಾಕಿಲ್ಲ. ರಿವರ್ಸ್ ವಿಡಿಯೋ ಅಂತ ಅದು ನೆಗೆಟಿವ್ ಕಮೆಂಟು ಅಂತಲೂ ಹೇಳಲ್ಲ. ಅವ್ರಿಗೆ ಅನ್ಸಿದ್ದು ಅವ್ರು ಹೇಳಿದ್ದಾರೆ. ಆ ಥರ ಇಂಪ್ಯಾಕ್ಟ್ ಆಗಂಗೆ ನಾನು ಅವ್ರಿಗಂತ ಏನು ಕೆಟ್ಟ ದ್ರೋಹನ ನಾನು ಏನು ಮಾಡಿಲ್ಲ, ಮಾಡೋದಿಲ್ಲ. ಅವರು ರಿವರ್ಸ್ ವಿಡಿಯೋ ಅಂತ ಹಾಕಿದ್ದಾರೆ, ಅದಕ್ಕೆ ನೀವು ಉತ್ತರ ಕೊಡ್ತೀರಾ? ನಾನು ಉತ್ತರ ಕೊಟ್ಟಿದ್ದೀನಿ. ಈಗ ಗಾಮುಡ್ ಡಾನ್ ಅನ್ನೋದು ನನ್ನ ಪ್ರಕಾರ ಒಂದಿಷ್ಟು ಜನಕ್ಕೆ ಗೊತ್ತೀಗ. ಈ ಇಷ್ಟು ಜನ ಅನ್ನೋದು ಎಷ್ಟೋ ಜನ ಆಗಬೇಕು, ಅದು ನಮ್ಮ ಉದ್ದೇಶನೂ ಕೂಡ ಆಗಲಿ ಅನ್ನೋದು ನಮ್ಮ ಒಂದು ಉದ್ದೇಶ ಕೂಡ. ಆಯಿತು ಅಂತ ತಿಳ್ಕೊಳ್ಳಿ, ಆಗಿದೆ. ಈಗ ಗಾಮುಡ್ ಡಾನ್ ಆಗಿದೆ. ಹೆಂಗಿರುತ್ತೆ ನಿಮ್ಮ ರಿಯಾಕ್ಷನ್? ಹೆಂಗಿರುತ್ತೆ ಅದ್ರ ಬಗ್ಗೆ? ಈಗ ಅದಕ್ಕೇನೋ ಒಂದು ಹೇಳ್ತೀನಿ ಅನ್ನೋದಾದ್ರೆ ಏನು ಹೇಳಿ? ಇವಾಗ ಅಣ್ಣ ಎಲ್ಲೋದ್ರು ಅಣ್ಣ ಮಾತಾಡ್ತಾರೆ, ಗುರು ನೀನು ಗುರು ಆ ಓರಿ ಹತ್ರ ನೀನು ವಿಡಿಯೋ ಮಾಡಿದ್ಯಲ್ಲ ಚೆನ್ನಾಗಿ ಮಾಡಿದೆ ಗುರು, ಹಂಗೆ ಹಿಂಗೆ ಅಂತ. ಇದು ನಮಗೆ ತುಂಬ ಇಷ್ಟ ಆಗುತ್ತೆ. ಹಿಂಗೆ ಮುಂದೆ ಆದರೆ ಇನ್ನೂ ನಮಗೆ ಚೆನ್ನಾಗುತ್ತೆ. ಆದರೆ ನಾವು ಆ ಥರ ಹೆಸರು ಮಾಡಬೇಕು ಅಂತ ನಮಗೆ ತುಂಬ ಇಷ್ಟ ಇದೆ, ನಾವು ಮಾಡ್ತೀವಿ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳೋಣ. ಲಾಸ್ಟ್ ಟೈಮ್ 10 ಹಬ್ಬ ಕೊಟ್ರಿ, ಈ ಟೈಮ್ 3 ಹಬ್ಬ ಕೊಟ್ಟಿದ್ದೀರಾ. ಆ 3 ಹಬ್ಬ ಈಗ ಹೆಸರು ಮಾಡಿದ ಹೋರಿಗಳಿಗೆ 1 ಹಬ್ಬ ಮಾಡಿದ್ರೆ ಸಾಕು, ಓಕೆನಾ? ಅದಕ್ಕೆ ಹೆಸರು ಕೂಗ್ಯಕ್ಕೆ ಹೋಗ್ತಾರೆ. ಎಲ್ಲೋ ಕಡಿಮೆ ಆಯಿತು ಅಂತ ಅನಿಸಿಲ್ವ? ಯಾಕೆಂದರೆ ನಾವು ಹಬ್ಬನ ಕೊಟ್ಟಾಗ ಅದು ನಿಯತ್ತಾಗಲಿ ಬೇರೆ ಆಗಲಿ, ಅಲ್ಲಿ ತಿಳ್ಕೊಳೋರು 2 ಮೈಂಡ್ ಸೆಟ್ನವ್ರು ಇರ್ತಾರೆ ಜನಗಳು. ಯಾರು 2 ಮೈಂಡ್ ಸೆಟ್ ಜನಗಳು ಇರ್ತಾರೆ. ಹೆಂಗೆ ಅಂತಂದರೆ, ಒಂದು ಇದು ಫಿಕ್ಸಿಂಗ್ ನೋಡೋರು, ಓಕೆನಾ? ಇನ್ನೊಂದು ಚೆನ್ನಾಗಿ ಯಾವ ಹಬ್ಬ ಹೋಗ್ತವೆ ಅಂತವ್ರು ನೋಡೋದು, ಯಾವ ಹೋರಿಗಳು ಚೆನ್ನಾಗಿ. ಈ 3 ಹಬ್ಬ ನೋಡಿದಾಗ ಎಲ್ಲೋ ಜನಕ್ಕೆ ನಾವು ಕಡಿಮೆ ತೋರಿಸಿದ್ವಾ ಎತ್ತನ್ನ ಈ ವರ್ಷ ಅಂತ ಅನಿಸ್ಲಿಲ್ವಾ? ಆ ಥರ ಸ್ವಲ್ಪ ಒಂದು ಲೆಕ್ಕಕ್ಕೆ ಅನಿಸಿದೆ. ಆದರೆ ನಮ್ಮ ಕರಿಯರ್ ನಾವು ನೋಡ್ಕೋಬೇಕಲ್ಲ ಅಣ್ಣ, ನೋಡ್ಕೋಬೇಕು. ಆ ಥರ ಅದಕ್ಕೆ ಕಮ್ಮಿ ಮಾಡಿದ್ವಿ. ಹೊರ್ತು ಓರಿ ಹಂಗಾಗುತ್ತೆ ಹಿಂಗಾಗುತ್ತೆ ಮಾತಾಡಿದ್ರು, ಅದ್ರ ಬಗ್ಗೆ ತಲೆ ಕೆಡ್ಸೋಂಗಿಲ್ಲ. ಓರಿ ಆ ಥರ ಇದು ಮಾಡ್ತಾರೆ ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಏನು ತಲೆ ಕೆಡ್ಸೋಂಗಿಲ್ಲ ಅಣ್ಣ. ನಮ್ಮ ಕರಿಯರ್ ನೋಡೋಕ್ಕೋಸ್ಕರ ನಾವು ಈ ಸಲ 3 ಹಬ್ಬಕ್ಕೆ ಹಾಕಿರೋದು. ಸಾಲ ಹಬ್ಬ ಮಾಡ್ಬೇಕು ಅಂತ ನಿಂತ್ರೆ 1 ಹಬ್ಬನೂ ಬಿಡಲ್ಲ ಅಣ್ಣ. ಸಾಲ ಹಬ್ಬ ಸರ್ದಾರ ಅಂತಾನೆ ನಮ್ಮ ಅಣ್ಣರೆಲ್ಲ ನಮಗೆ ಹೇಳಿದ್ದಾರೆ, ನೀನು ಓರಿ ಸಾಲ ಹಬ್ಬ ಮಾಡ್ತಿದ್ದೀರನಪ್ಪ ಅಂತ
ಅಣ್ಣರೆಲ್ಲ ಹೇಳಿದ್ದಾರೆ. ಅದೇ ಆ ಥರ ಹಬ್ಬ ಯಾವಾಗ ನೋಡ್ಬೋದು ಅಂತ ನಾನು ಹೇಳ್ತಿರೋದು. ನಿಮ್ಮ ಕೆರಿಯರಿಗೆ ಏನೋ ಒಂದು ಮಾಡ್ಕೋಬೇಡಿ ಅಂತ ನಾನು ಹೇಳ್ತಿಲ್ಲ. ನಾನು ಪರ್ಟಿಕ್ಯುಲರ್ ಆಗಿ ಹೋರಿ ಅಂತ ತಗೊಂಡಾಗ ಆ ಥರ ಸಾಲ ಹಬ್ಬ ನೋಡಬೇಕು ಅನ್ನೋರು ಒಂದಿಷ್ಟು ಜನ ಇರ್ತಾರೆ. ಗಾಮಡ್ಡಾನಿಂದ ಹಿಂಗಾದ್ರೆ ಎಲ್ಲೋ ಒಂದು ಹತ್ರ ನಮ್ಮ ಶಿಕಾರಿಪುರದಲ್ಲಿ ಇದು ಒಂದು ಹೆಸರು ಮಾಡಿರೋ ಎತ್ತಾಗುತ್ತೆ ಅನ್ನೋದೊಂದು ಅವ್ರ ಮನಸ್ಸಲ್ಲೂ ಬಂದಿರುತ್ತೆ. ಈ ಥರ ಸಾಲ ಹಬ್ಬನ ಜನಗಳು ಅಥವಾ ಇದಕ್ಕೆ ಅಂತ ಕೆಲವೊಂದು ಅಭಿಮಾನಿಗಳಿದ್ದಾಗ ಅವ್ರಿಗೆ ಯಾವಾಗ ಕೊಡ್ತೀರಾ ಆ ಥರ ಅಂತ? ಅವರಿಗೆ ಕೊಡ್ತೀವಿ, ಇವಾಗಿಂದನೂ ಕೊಡ್ತಾನೆ ಇದ್ದೀವಿ. ಆದರೆ ನಮ್ಮ ಕರಿಯರ್ ನಾವು ನೋಡ್ಕೊಂತ ಇಲ್ಲ, ಇವಾಗಿಂದನೂ ಕೊಡ್ತಾ ಇದ್ದೀವಿ. ಮುಂದೆ ವರ್ಷ ಹಣ ಒಂದು ಮೆಟ್ಲಿಂದ ಒಂದು ಮೆಟ್ಲು ಹತ್ಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದೇ ಥರ ನಾವು ಟೈಮ್ ತಗೊಂಡು ಒಂದು ದಿನ ಗೋಲ್ ರೀಚ್ ಆಗಿ ಆಗ್ತೀವಿ. ಈಗಾಗಲೇ ಒಂದು 50% ಜನಕ್ಕೆ ಗೊತ್ತಾಗಿದೆ. ಕರ್ನಾಟಕ ನೋಡಿದೆ ನಮ್ಮ ವಿಡಿಯೋನ. ನಮ್ಮ ಕರ್ನಾಟಕ ಹುಡುಗರು ಮನಸ್ಸೆಲ್ಲ ವಿಶಾಲವಾದದ್ದು. ನಮ್ಮ ಸಪೋರ್ಟ್ ಮಾಡ್ತಾರೆ, ಎಲ್ಲರೇ ಆಗಲಿ ಸಪೋರ್ಟ್ ಪಕ್ಕ ಮಾಡ್ತಾರೆ ಅಂತ ನಮಗೆ ಪಕ್ಕ ಗೊತ್ತಿದೆ. ಮಾಡಿ ಅಲ್ಲಿ ಇಬ್ರು ನಿಂತಿದ್ದಾರೆ ಅಂತ ತಿಳ್ಕೊಳ್ಳಿ. ಅಲ್ಲ ನಿಂತಿಲ್ಲ, ಹೇಳ್ತಿರೋದು ಇಬ್ರು ನಿಂತಿದ್ದಾರೆ ಅಂತ ತಿಳ್ಕೊಳ್ಳಿ. ಒಬ್ರು ಗಾಮುಡ್ಡಾನ್ ಅಂದ್ರೆ ಗೊತ್ತು, ಇನ್ನೊಬ್ರು ಗಾಮುಡ್ಡಾನ್ ಗೊತ್ತಿಲ್ಲ. ಓಕೆನಾ? ಇಬ್ಬರಿಗೂ ಏನೋ ಒಂದು ಹೇಳ್ತೀನಿ ಅಂದರೆ ಇವು ಯಾರಿಗೆ ಹೇಳಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟು ಗೊತ್ತಿದ್ದವ್ರಿಗೆ ಹೇಳಿ, ಆಮೇಲೆ ಗೊತ್ತಿಲ್ಲದವ್ರಿಗೆ ಹೇಳಿ. ಗೊತ್ತಿದ್ದವ್ರಿಗೆ ಅಣ್ಣ ಥ್ಯಾಂಕ್ ಯು ಫಾರ್ ಲಾಟ್ ಆಫ್ ಲವ್ ಸಪೋರ್ಟ್ ಅಂತ ಹೇಳ್ತೀವಿ. ನಿಮಗೆ ಪ್ರೀತಿ ಹಿಂಗೆ ಇರಲಿ ಅಂತ ಹೇಳ್ತೀವಿ. ಗೊತ್ತಿಲ್ಲದವ್ರಿಗೆ ಅವರೇ ಪರಿಚಯ ಮಾಡ್ತಾರಣ್ಣ, ಅವರೇ ಪರಿಚಯ ಮಾಡ್ತಾರಲ್ಲ. ಅವ್ರಿಬ್ರು ನಿಂತಿದ್ರೆ ಅವ್ರವ್ರಿಗೆ ಗೊತ್ತಿರ್ತಾರೆ. ಅವರಿಬ್ರಿಗೆ ಗೊತ್ತೇ ಇಲ್ಲ. ಒಂದು ತಿಳ್ಕೊಳ್ಳಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಹೆಂಗೆ ಅಂದರೆ ಅವರು ಆಂಧ್ರ, ಇವರು ತಮಿಳ್ನಾಡು, ಅಥವಾ ಇವರು ಆಂಧ್ರ, ಇವ್ರು ಕರ್ನಾಟಕ ಅಂತ ತಿಳ್ಕೊಳ್ಳಿ. ಭಾಷೆಗಳು ಗೊತ್ತಿಲ್ಲ. ಹೆಂಗೆ ಅಂದರೆ ಹೋರಿ ಹಬ್ಬ ಅನ್ನೋದು ಇಬ್ಬರಿಗೂ ಗೊತ್ತಿಲ್ಲ ಸರಿಯಾಗಿ. ಬಟ್ ಗಾಮದ್ದು ಒಬ್ಬ ನೋಡಿದಾನೆ ಡಾನ್ನ, ಇನ್ನೊಬ್ಬ ನೋಡೇ ಇಲ್ಲ ಡಾನ್ನ. ಇವತ್ತೇ ಹೋರಿ ಹಬ್ಬಕ್ಕೆ ಬರ್ತಿರೋದು ಅವನು ಅಂತ ಅಂದಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರಿಬ್ಬರಿಗೂ ನೀವು ಏನೋ ಒಂದು ಹೇಳಬೇಕು. ಅಥವಾ ನೀವು ಈಗ ಹೇಳ್ತಿರೋ ಪಾಯಿಂಟ್ ಏನಾಗುತ್ತೆ ಅಂದರೆ, ಎಷ್ಟೋ ಜನ ಗಾಮುಡ್ಡಾನ್ಗೆ ಗೊತ್ತಿರಲ್ಲ. ಎಷ್ಟೋ ಜನಕ್ಕೆ ಈಗ ಹಾವೇರಿ, ಇದು ಬರೀ ಕೇವಲ ಹಾವೇರಿಲಿಲ್ಲ, ಮುಂದಿನ ವರ್ಷ ನಾನು ಹೇಳ್ತೀನಿ ಉತ್ತರ ಕನ್ನಡದ ಕೆಲವೊಂದು ತಾಲೂಕುಗಳಲ್ಲಿ ಮತ್ತೆ ಶುರು ಆಗುತ್ತೆ ಹೋರಿ ಹಬ್ಬ. ಅದಕ್ಕೆ ನಾನು ಹೇಳ್ತಿರೋದು, ಅಲ್ಲಿ ಅವ್ರಿಗೂ ಗೊತ್ತಿರಲ್ಲ ಗಾಮುಡ್ಡಾನ್ ಅಂತ. ಅವ್ರಿಗೆ ಏನೋ ಒಂದು ಹೇಳಬೇಕು. ನೀವು ಗೊತ್ತಿಲ್ಲದೆ ಇರೋರಿಗೆ ಏನೋ ಹೇಳಬೇಕು. ಏನು ಹೇಳ್ತೀರಾ? ಗೊತ್ತಿದ್ದವ್ರಿಗೆ ಹೇಳೋಕ್ಕಿಂತ ಗೊತ್ತಿಲ್ಲದೆ ಇರೋರಿಗೆ ಏನೋ ಹೇಳಬೇಕು ಅಂದರೆ ಏನು ಹೇಳ್ತೀರಾ? ಇವನು ನಮ್ಮ ಡಾನು, ನಮ್ಮ ಗಜ ಅಂತ ತುಂಬ ಪ್ರೀತಿ ಕೊಡ್ತಾನೆ, ಇಷ್ಟೆಲ್ಲ ಹಬ್ಬ ಮಾಡಿದ್ದಾನೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸ್ವರಾಜಣ್ಣ ಯೂಟ್ಯೂಬ್ ಚಾನಲ್ ನೋಡಿ. ಇಲ್ಲ ಅದು ಓಕೆ, ಒಟ್ಟು ನೀವು ಅವರಿಗೆ ಮನ್ಸಲ್ಲಿ ಕೂರ್ಬೇಕು. ಅವರು ಏನು ಗೊತ್ತಾ, ಈಗ ನಾನು ಮಾಡ್ತಿರೋ ಉದ್ದೇಶ ಏನು ಅಂದರೆ, ಏನಕ್ಕೆ ನಿಮಗೆ ಇಷ್ಟಕನ ಪ್ರಶ್ನೆ ಕೇಳ್ತೀನಿ ಅಂತ ಅಂದರೆ, ಜನ ನಾನು ಕೇಳಿದಾಗ ನಿಮ್ಮಿಂದ ಒಂದು ಆನ್ಸರ್ ಬರಬೇಕು. ಅದು ಆನ್ಸರ್ ಬಂದಾಗ ಏನೋ ಹೇಳಿದಾನ ಇವನ್ ಗುರು, ಏನೋ ಹೇಳೋನ್ ಗುರು ಅಂತ ವಿಡಿಯೋ ನೋಡ್ಬೇಕು ಅವರು. ಆ ಉದ್ದೇಶಕ್ಕೆ ನಾನು ಕೇಳ್ತಿರೋದು. ಆ ಪಾಯಿಂಟ್ ಬರಲಿ ನಿಮ್ಮಿಂದ. ಆ ವಿಡಿಯೋ ಏನು ಅಂತಂದ್ರೆ, ನಾನು ಅದೇ ಹೇಳ್ತೀನಿ, ಆ ವಿಡಿಯೋಯಿಂದನೇ ನಾನು ಬೆಳೆದಿದ್ದು, ನಮ್ಮ ಊರಿನೂ ಬೆಳೆದಿದ್ದು, ಆ ಪ್ರೀತಿಯಿಂದ ನಾನು ಬೆಳೀತಾ ಇರೋದು. ಇಲ್ಲಿ ಪಾಪ ಅದಕ್ಕೂ ಎಷ್ಟೋ ತನಕ ಬಿಡ್ರೋ ಅಂತ ಆಯ್ತು ಅದು. ಈಗ ಆ ವಿಡಿಯೋನೇ ನಾನು ಬೆಳೀತಿರೋದು, ನಮ್ಮ ಊರಿಗೆ ಕೊಟ್ಟಿರೋ ಪ್ರೀತಿಯಿಂದನೇ ನಾನು ಬೆಳೀತಾ ಇರೋದು. ಆ ವಿಡಿಯೋದಲ್ಲಿ ಎಲ್ಲರೂ ನೋಡಿದ್ದಾರೆ, ಅವರಿಗೆಲ್ಲ ಹೇಳ್ತೀನಿ, ಆ ವಿಡಿಯೋ ಅಣ್ಣ ನೀವು ಹೋಗಿ ನೋಡ್ರಿ, ಹಬ್ಬನೂ ನೋಡ್ರಿ. ಹಬ್ಬ ವಿಡಿಯೋನು ನನ್ನ ಹತ್ರ ಟ್ರೆಂಡಿಂಗ್ ಇರೋವು ಇದ್ದಾವೆ ನನ್ನ ಅಕೌಂಟಲ್ಲಿ. ಮತ್ತು ಇಷ್ಟಿಷ್ಟು ಪ್ರೀತಿ ಕೊಡ್ತಾ ಇದೆ ನಮ್ಮ ಊರಿಗೆ, ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ ನಮ್ಮ ಅಣ್ಣರು ಎಲ್ಲರೂ, ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತೀವಿ. ನಮ್ಮ ಊರಿಗೆ ಅಭಿಮಾನಕ್ಕೋಸ್ಕರ ಒಂದೇ ಒಂದು ಫೋನ್ ಮಾಡಿದರೆ ಬೆಂಗಳೂರಿಂದನೂ ಬರ್ತಾರೆ, ರಾತ್ರಿನೇ. ಈ ನಾಳೆ ಇಂಥ ಹಬ್ಬಕ್ಕೆ ಹೊಂಟಿದೆಯಪ್ಪ ಊರಿ ಅಂತಂದರೆ ಬೆಂಗಳೂರಿಂದ ಹುಡುಗರು ಬರ್ತಾರೆ, ಹಾಸ್ಟ್ಲಿಂದ ಕಳ್ಳರು ಬರ್ತಾರೆ, ಗೇಟಾರಿ ಬಂದಿರೋ ಇತಿಹಾಸನೂ ಇದೆ. ಇಷ್ಟು ಪ್ರೀತಿ ಅಭಿಮಾನ ಗಳಿಸಿದ್ದಾನೆ ಅಂತ ಹೇಳ್ತೀವಿ. ಬೇರೆ ಏನಾದರೂ ಹೇಳೋಂಗಿದೆಯಪ್ಪ ಸರ್? ಹೇಳಿ. ಇವ್ನು ಯಾವಾಗ ಸ್ಪೀಡ್ ವಿತ್ ಆ್ಯಕ್ಷನ್ ಬಿಚ್ಚೋದು ಅಂದರೆ, ಇವನಿಗೇನಾರ ವಾಯ್ಸ್ ಇವ್ನು ಯಾವಾಗ ಸ್ಪೀಡ್ ವಿತ್ ಆ್ಯಕ್ಷನ್ ಬಿಚ್ಚೋದು ಅಂದರೆ, ಇವ್ನು ಯಾವಾಗ ಏನಾದರೂ ಒಂದು ನೋವಾಗಿರ್ಬೇಕು ಇವನಿಗೆ, ಇಲ್ಲ ಹೊಡ್ತಾಗಿರ್ಬೇಕು. ಹಿರೇಮತ್ತೂರು ಹಬ್ಬದಲ್ಲಿ ನನಗೆ ಒಂಥರ ಪಕ್ಕ ಹೇಳ್ತೀನಿ, ಕಾಲಲ್ಲಿ ಮುಳ್ಳು ಬಿಟ್ಟಿರೋ ಓರಿ ಪಾಸ್ ಆಗಿರೋ ನಾನು ಯಾವತ್ತೂ ನೋಡಿಲ್ಲ. ಕಾಲಲ್ಲಿ ಮುಳ್ಳು ಬಿಟ್ಟಿದೆ, ಆಮೇಲೆ ಕತ್ರ ಹಾರಿದೆ ಓರಿ, ಅಂದರೆ ಪಾಳ್ಯದಲ್ಲೇ. ಅದು ಜನ ಭಾಳ ಬಂದು ಇದಾಗಿದ್ದಕ್ಕೆ ಕ್ಲಾಶ್ ಆಗಿದ್ದಕ್ಕೆ ಕತ್ರ ಓರಿ ಪಾಳ್ಯದಲ್ಲೇ. ಮತ್ತಿನ್ನೇನು ಅಕ್ಷಲೇನ ಅಂತ ಸೀನ್ ಇಲ್ಲ, ಹೋದ್ರೆ ಹೋಗ್ಬೇಕು ಅಷ್ಟೇ, ಆ ಥರ ಇದೆ. ಕಾಲಲ್ಲಿ ಮುಳ್ಳು ಬಿಟ್ಟಿರೋ ಓರಿ ಪಾಸ್ ಆಗಿರೋ ನಾನು ಇದುವರೆಗೂ ನೋಡಿಲ್ಲ. ಹಿರೇಮತ್ತೂರು ಹಬ್ಬದಲ್ಲಿ ಕಾಲಲ್ಲಿ ಮುಳ್ಳು ಬಿಟ್ಟತ್ತು ಓರಿಗೆ. ಆದರೂ ಸಹಿತ ಅವ್ನು ಒಂದು ರೌಂಡ್ ಹೋಗಿ ಬಂದಾದ್ಮೇಲೆ ಎಲ್ಲ ಅಣ್ಣರು ಹಿಡ್ಕೊಂಡ್ರು, ಸೈಡ್ ಹಿಡ್ಕೊಂಡು ಎಲ್ಲ ತಿಕ್ಕಿದ್ರು, ನೋಡಿದ್ರು. ನೋಡಪ್ಪ ನೀನು ಹಿಂಗೆ ಕಾಲಲ್ಲಿ ಮೂಡ್ಬಿಟ್ಟದಿ, ಹೆಂಗೆ ಹೋಗ್ಯಪ್ಪ ನೀನು, ಪಾಳ್ಯಗೆ ಹೋಗ್ಯ ಆಟೋಗೆ ಹೋಗ್ಯ, ನೋಡು ಆಟೋ ಇಲ್ಲೈತಿ ಪಾಳ್ಯ ಇಲ್ಲೈತಿ, ಹಿಂಗೆ ತೋರಿಸಿ ಹೇಳಿದ್ರು ಅಣ್ಣರು.
ಶಿಸ್ತಾಗಿ ಬಾಳ್ಯಾಗ ಹೋದ ಅಂದ್ರೆ ಅರ್ಥ ಮಾಡ್ಕೊಳ್ರಿ, ನಮಗೆ ಹುಚ್ಚಿರಕ್ಕಿಂತ ಹೆಚ್ಚಿಗೆ ಇವನಿಗಿದೆ. ನಾನು ಹಬ್ಬ ಮಾಡಬೇಕು, ನಾನು ಇವ್ನು ನಂಬ್ಕೊಂಡು ಬಂದ ನಾನು ಹಬ್ಬಕ್ಕೆ, ಇವನಿಗೋಸ್ಕರನಾದ್ರೂ ನಾನು ಹಬ್ಬ ಮಾಡಬೇಕು ಅಂತ ಪಕ್ಕ ಹೇಳ್ತೀನಿ ಕೇಳೋಣ. ಇವನಿಗೋಸ್ಕರ ನಾನು ಹಬ್ಬ ಮಾಡಬೇಕು ಅಂತ ಶಿಸ್ತಾಗಿ ಗೊತ್ತದು. ಆಮೇಲೆ ಮತ್ತೆ ವಾರ ಹಿಡಿದ್ವಿ ಹೋರಿನ. 2ನೇ ಟ್ರಿಪ್ ಬಂತು, ಚೆನ್ನಾಗಿ ಸ್ಪೀಡ್ ತಕ್ಷಣ ಒಳಗೆ ಬಂತು. ಸ್ವಲ್ಪ ಸ್ಲೋ ಆಗಿರೋ, ಯಾಕೆಂದ್ರೆ ಕಾಲು ಮುಳ್ಬಿಟ್ಟಿರೋ ಹೋರಿ ಫಸ್ಟ್ ಆಗಿರೋ ನಾನು ನೋಡಿಲ್ಲ. ಕಾಲು ಮುಳ್ಬಿಟ್ಟಿದ್ರು ಹೊರ ಬಂದ ಹೋರಿ ಹಿಡ್ಕೊಂಬಂದು ಅಣ್ಣರು ಮತ್ತೆ ಕೇಳಿದ್ರು, ನೋಡಪ್ಪ ಮತ್ತೆ ನೀನು ಬಂದ್ಯಾ, ನೀನು ನಮಗೆ ತುಂಬ ಸಪೋರ್ಟ್ ಮಾಡಿಯಾ, ನಂಬಿದ್ಯಾ, ನಾವು ನಂಬಿದ್ವಿ, ಹೆಂಗೆ ಮಾಡ್ತೀನಿ ನೋಡಪ್ಪ ಅಂದರೆ ನಮ್ಮ ಮಾತು ಹೆಂಗೆ ಅರ್ಥ ಏನೋ ಗೊತ್ತಿಲ್ಲ ಅಣ್ಣ. ಮತ್ತೆ ಹೋದ ನಮ್ಮ ಪಾಳ್ಯಗೆ. ಆದರೆ ಅವಾಗ 3ನೇ ಟ್ರಿಪ್ ಬಿಡೋಕ್ಕಾಗಲಿಲ್ಲ, ಹಬ್ಬ ಮುಗೀತು, ಏನೋ ಕ್ಲಾಶ್ ಆಯಿತು, ಹಂಗೆ ವಾಪಸ್ ಸೇರ್ಕೊಂಡ್ಬಂದ್ವಿ. ಮತ್ತೆ ಬರ್ತಾರೆ ಏನಾದರೂ ಹೇಳೋ ಅಂಥದ್ದು ಏನಾದರೂ ಇದೆಯಾ ಹೋರಿ ಬಗ್ಗೆ? ಪರ್ಟಿಕ್ಯುಲರ್ ಆಗಿ ಹೋರಿ ಬಗ್ಗೆ ಜನಕ್ಕೆ ಏನೋ ಒಂದು ತಿಳಿಸ್ಬೇಕು ನೀವು. ಏಕೆಂದರೆ ಕೆಲವೊಂದು ಹೋರಿಗಳಿಗೆ ನಾವೇ ಹೇಳ್ಕೋಬೇಕು. ಯಾಕೆಂದ್ರೆ ಈಗ ನನ್ನ ಚಾನಲ್ ಇದೆ ಅಂತ ಅಂದರೆ ನಾನೇ ಫಸ್ಟ್ ಹೇಳಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಡ್ರಪ್ಪ, ನೋಡ್ರಪ್ಪ, ಏನೋ ಒಂದು ಮಾಡ್ತಿದ್ದೀವಿ ಅಂತ. ಹಂಗಂದ್ರೆ ಈಗ ಇನ್ನೂ ಕೆಲವೊಬ್ರು ಇದ್ದಾರೆ, ಅವರಿಗೆ ನಾವು ಹೇಳೋದು ಅವ್ರು ಹೇಳೋದು ಬೇಡ. ಯಾಕೆಂದ್ರೆ ಅವ್ರಿಗೆ ಹೇಳೋ ಅಂಥವ್ರು ತುಂಬ ಜನ ಇರ್ತಾರೆ. ಈಗ ನಮ್ಮಂಥ ಹೋರಿಗಳು ಅಥವಾ ನಾವು ಈಗ ಸಾಕಿರೋ ಹೋರಿಗಳಿಗೆ ನಾವೇನೋ ಹೇಳ್ಕೋಬೇಕು, ಜನಕ್ಕೆ ಏನೋ ನಮ್ಮ ಕಡೆ ನೋಡ್ರಪ್ಪ ಅನ್ನೋ ಒಂದು ಪಾಯಿಂಟ್ ನಿಮ್ಮ ಹತ್ರ ಇತ್ತು ಅಂದರೆ ಏನೋ ಹೇಳಂಗಿದ್ರೆ ಹೇಳಿ. ಅಲ್ಲಿ ನೋಡ್ತಾ ಇರೋರು ಈಗ ಕೇವಲ ನೀವು ನೋಡ್ತಿರೋದು ಇಲ್ಲಿ ಕರ್ನಾಟಕ ಹಾವೇರಿ ನೋಡ್ತಿಲ್ಲ, ತಮಿಳ್ನಾಡಿಂದ ನನಗೆ ಹೆಚ್ಚು ಕಮ್ಮಿ ಒಂದು 50ರಿಂದ 60 ಕಾಲ್ ಬಂದಿದ್ದಾವೆ. ತಮಿಳ್ನಾಡವ್ರು ಕೂಡ ನೋಡ್ತಿದ್ದಾರೆ, ನನಗೆ ಮಾಡ್ತಿದ್ದಾರೆ ಮೆಸೇಜ್ನೆಲ್ಲ, ಕಾಲೆಲ್ಲ ಮಾಡ್ತಿದ್ದಾರೆ ಅಂದರೆ ತಮಿಳ್ನಾಡು ಕೂಡ ಅಲ್ಲಿ ನೋಡ್ತಿದೆ, ಆಂಧ್ರ ಕೂಡ ನೋಡ್ತಿದೆ ವೀಡಿಯೋಸ್ನ. ಅದಕ್ಕೆ ನಾನು ಹೇಳ್ತಿರೋದು ಏನೋ ಒಂದು ಹೇಳಬೇಕು, ನೋಡುಗರಿಗೆ ಏನೋ ಒಂದು ಹೇಳಬೇಕು ಅಂದರೆ ನನ್ನ ಹೋರಿ ಬಗ್ಗೆ ನಾನು ಹಿಂಗೆ ಹೆಮ್ಮೆ ಇದೆ ಹೇಳ್ಕೊತೀನಿ, ನೀವು ನೋಡಿ ನನ್ನ ಹೋರಿ ಅನ್ನೋದಾದ್ರೆ ಏನು ಹೇಳ್ತೀರಾ? ನಮ್ಮ ಡಾನ್ ಅಂತ ಗಜ ಅಂತ ಹಂಗೆ ತಕ್ಷಣ ಅಂತಾನಲ್ಲ ಅವನು ಗಾಮೋ ಡಾನ್ ಅಂತ ಎಲ್ಲ ಅಣ್ಣವರು ಸಪೋರ್ಟ್ ಮಾಡ್ತಾರೆ, ಎಲ್ಲವರಿಗೂ ಸಪೋರ್ಟ್ ಮಾಡ್ತಾರೆ, ಹಂಗೆ ನಮಗೂ ಸಪೋರ್ಟ್ ಮಾಡಿದ್ದಾರೆ. ಸಾಲಬ್ ಸರ್ದಾರ್ ಅಂತ ಹೋದ್ಸಲಿ ನಾವು ಬಿರುದು ಪಡೆದಿದ್ದೀವಿ. ಆಮೇಲೆ ಈ ಸಲ ನೆಕ್ಸ್ಟು ನಾವು ಪಡೆಯೋಕ್ಕೆ ಅಂತ ಇಷ್ಟಪಡ್ತೀವಿ. ಆಮೇಲೆ ಸಾಲ ಹಬ್ಬ ಮಾಡೋಕ್ಕೆ ನಾವು ಅಂಜಲ್ಲ ಯಾರಿಗೂ, ಓರಿ ಹಿಡಿತಗಾರರು ಯಾರಿಗೂ ನಾವು ಅಂಜಲ್ಲ, ಪಕ್ಕ ಹಬ್ಬ ಮಾಡ್ತೀವಿ. ನನಗೂ ನಮ್ಮೂರಿಗೂ ಭಾಳ ಸೆಂಟಿಮೆಂಟ್ ಇದೆ, ಮುಗ್ಧತೆ ಇದೆ. ಬೇಕಾದ್ರೆ ನೀವು ಟ್ರೆಂಡಿಂಗಲ್ಲಿದೆ ಒಂದು ವಿಡಿಯೋ ನೋಡ್ರಿ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ವಿಡಿಯೋದು ನೆಕ್ಸ್ಟ್ ಹಬ್ಬ ನೋಡಿದರೆ ನೆಕ್ಸ್ಟ್ ವರ್ಷ ಎಲ್ಲರೂ ನೋಡಿದರೆ ಮತ್ತೆ ಸಾಲಬ ಸರ್ದಾರ ಅಂತ ಮತ್ತೆ ನಮ್ಮ ಹೆಸರನ್ನ ಗೇನ್ ಮಾಡ್ಕೊತೀವಿ. ಇದು ಗಾಮದ ಡಾನ್ ಒಂದು ಹೋರಿ ಸಣ್ಣ ಸಂದರ್ಶನ ಅಷ್ಟೇ. ಇಂಥ ಹೋರಿಗಳನ್ನು ಬೆಳೆಸಿ ಅವಾಗ ಕಟ್ಟಿದವ್ರಿಗೂ ಅದನ್ನು ಹಿಂದೆ ಬಂದವ್ರಿಗೂ ಒಂದು ಖುಷಿ ಸಿಗುತ್ತೆ. ಆ ಖುಷಿ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಚಾನಲ್ ಶುರು ಮಾಡಿ ಹೆಸರು ಆಗಿರೋನು ಮಾಡಿದ್ದೀವಿ, ಹೆಸರು ಆಗದೆ ಇರೋನು ಮಾಡ್ತಾ ಬರ್ತಿದ್ದೀವಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ. ಹೋರಿಗಳನ್ನ ಕಟ್ಟಿದ್ದಾರೆ, ಹಬ್ಬ ಚೆನ್ನಾಗಿ ಮಾಡ್ತಿದ್ದಾವೆ, ನಿಮ್ಮ ಸಪೋರ್ಟ್ ಇಲ್ಲದೆ ಅವರು ಕೂಡ ಹೆಸರು ಮಾಡೋಕ್ಕಾಗಲ್ಲ. ಇಬ್ಬರಿಗೂ ಹೆಸರು ಮಾಡೋಕ್ಕೆ ನೀವೇ ಕಾರಣ ಆಗಿರ್ತೀರ. ಆ ಹೆಸರನ್ನ ಅವರಿಗೆ ಮಾಡಿಕೊಡಿ. ಆ ಹೋರಿ ನಿಮಗೇನು ಕೊಡಬೇಕೋ ಅದನ್ನು ಅಖಾಡದಲ್ಲಿ ಕೊಟ್ಟೇ ಕೊಡುತ್ತೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು.